ಶುಭೋದಯ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ. ಈ ದಿನ ನಾನು 5ನೇ ತರಗತಿಯ ಮೊದಲನೇ ಪದ್ಯವಾದಂತಹ ಪಂಜೆ ಮಂಗೇಶರಾವ್ ರಚಿಸಿರುವಂತಹ ಹುತ್ತರಿ ಹಾಡು ಎನ್ನುವ ಪದ್ಯವನ್ನು ಮಾಡ್ತಾ ಇದ್ದೀನಿ ಮಕ್ಕಳೇ. ಕೊಡಗು ಜಿಲ್ಲೆಯ ಹೆಸರನ್ನು ಎಲ್ಲರೂ ಕೇಳಿರ್ತೀರಾ ಅಲ್ವಾ ಮಕ್ಕಳೇ? ಹೌದು, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಮಲೆನಾಡಿನ ಸೌಂದರ್ಯವನ್ನು ಒಳಗೊಂಡಂತಹ ಹಸಿರುವನ ಸಿರಿಯಿಂದ ಕೂಡಿರುವಂತಹ ನದಿ, ತೊರೆ, ಝರಿಗಳಿಂದ ಕೂಡಿರುವಂತಹ ಊರೇ ಈ ಕೊಡಗು. ಈ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು, ಹಾಗೆ ಅಲ್ಲಿನ ಜನಜೀವನ ಶೈಲಿಯನ್ನು, ಹಾಗೆ ಅಲ್ಲಿನ ಸಂಪ್ರದಾಯವನ್ನು ವಿವರಿಸುವಂತಹ ಹಾಡೇ ಈ ಹುತ್ತರಿ ಹಾಡು ಅಂತ ಇಲ್ಲಿ ನಾವು ಹೇಳ್ಬೋದು ಮಕ್ಕಳೇ. ಹುತ್ತರಿ ಎನ್ನುವಂಥದ್ದು ಈ ಕೊಡಗಿನವರು ಆಚರಿಸುವಂತಹ ಒಂದು ಹಬ್ಬ. ಬಯಲು ಸೀಮೆಯಲ್ಲಿ ಅಂತ ಹೇಳಿದರೆ ನಾವು ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವೋ ಅದೇ ಥರ ಕೇರಳದಲ್ಲಿ ಓಣಂ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೋ ಹಾಗೇ ಕೊಡಗಿನಲ್ಲೂ ಸಹ ಈ ಹುತ್ತರಿ ಅಥವಾ ಪುತ್ತರಿ ಎನ್ನುವ ಹಬ್ಬವನ್ನು ಆಚರಣೆ ಮಾಡ್ತಾರೆ ಮಕ್ಕಳೇ. ಈ ಹಬ್ಬದ ಸಂದರ್ಭದಲ್ಲಿ ಕೊಡಗಿನ ರೈತಾಪಿ ಬಂಧುಗಳು ಅವರು ಬೆಳೆದ ಅಕ್ಕಿಯನ್ನು ಮನೆಗೆ ತರುವ ಮೂಲಕ ಆ ಅಕ್ಕಿಯಿಂದ ಪಾಯಸವನ್ನು ಮಾಡಿ ಈ ಹಬ್ಬವನ್ನು ಸಂಭ್ರಮದಿಂದ, ತುಂಬ ಸಂತೋಷದಿಂದ, ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹಾಗೆಯೇ ಈ ಹಬ್ಬದ ಸಂದರ್ಭದಲ್ಲಿ ಕೊಡಗಿನ ಜನತೆ ಅವರ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ವಿವಿಧ ರೀತಿಯ ಜಾನಪದ ನೃತ್ಯಗಳನ್ನೂ ಸಹ ಮಾಡ್ತಾರೆ. ಹಾಗೆಯೇ ಈ ಕೊಡಗಿನ ಬಗ್ಗೆ ಅಥವಾ ಕೊಡಗಿನ ಪ್ರಕೃತಿ ಸೌಂದರ್ಯದ ಬಗ್ಗೆ ಹಲವಾರು ಕವಿಗಳು ಪದ್ಯಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ. ಅವರಲ್ಲಿ ನಮ್ಮ ಪಂಜೆ ಮಂಗೇಶರಾವ್ ಕೂಡ ಒಬ್ಬರು. ಹಾಗಿದ್ದರೆ ಬನ್ನಿ ಮಕ್ಕಳೇ, ಪಂಜೆ ಮಂಗೇಶರಾವ್ ಈ ಪದ್ಯದಲ್ಲಿ ಅಂದರೆ ಹುತ್ತರಿ ಹಾಡು ಪದ್ಯದಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ, ಹಾಗೆಯೇ ಹುತ್ತರಿ ಹಬ್ಬದ ಮಾಹಿತಿಯನ್ನು ಯಾವ ರೀತಿ ಕೊಡ್ತಾ ಹೋಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪದ್ಯ ಭಾಗ 1, ಹುತ್ತರಿ ಹಾಡು. ಕವಿ ಪಂಜೆ ಮಂಗೇಶರಾವ್. ಮಕ್ಕಳೇ, ಈ ಪದ್ಯವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈ ಪದ್ಯವನ್ನು ಬರೆದಿರುವಂತಹ ಕವಿಗಳಾದ ಪಂಜೆ ಮಂಗೇಶರಾವ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ಪಂಜೆ ಮಂಗೇಶರಾವ್ ಅವರು ಕ್ರಿಸ್ತಶಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ಜನಿಸಿದರು. ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಪ್ರಸಿದ್ಧರಾದ ಇವರು ಹುತ್ತರಿಯ ಹಾಡು, ನಾಗರ ಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚನೆ ಮಾಡ್ತಾ ಹೋಗಿದ್ದಾರೆ ಮಕ್ಕಳೇ. ಇವರು ಕ್ರಿಸ್ತಶಕ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಸಹ ಆಗಿದ್ದರು ಮಕ್ಕಳೇ. ಇದಿಷ್ಟು ಪಂಜೆ ಮಂಗೇಶರಾವ್ ಅವರ ಪರಿಚಯ. ಬನ್ನಿ, ಹಾಗಿದ್ರೆ ಈ ಹುತ್ತರಿ ಹಾಡು ಪದ್ಯದಲ್ಲಿ ಪಂಜೆ ಮಂಗೇಶರಾವ್ ಅವರು ಯಾವ ರೀತಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡಿದ್ದಾರೆ, ಹಾಗೆ ಅದರ ಜೊತೆಗೆ ಇನ್ಯಾವೆಲ್ಲ ಅಂಶಗಳನ್ನು ಹೇಳಿದ್ದಾರೆ ಅಂತೇಳಿ ನೋಡೋಣ. ನಾನು ಈಗ ಪದ್ಯದ ಒಂದೊಂದು ಭಾಗವನ್ನು ಓದಿ ಅದರ ಅರ್ಥವನ್ನು ಹೇಳ್ತಾ ಹೋಗ್ತೀನಿ ಮಕ್ಕಳೇ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡಗರ ನಾಡಲ, ಅಲ್ಲೇ ಕೊಡವರ ಬೀಡಲ. ಮಕ್ಕಳೇ, ಈ ಪದ್ಯ ಮೇಲ್ನೋಟಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಈ ಪದ್ಯ ಅಷ್ಟೇನು ಕಷ್ಟ ಅಲ್ಲ ಮಕ್ಕಳೇ.
ತುಂಬ ಸುಲಭವಾದಂತಹ ಪದ್ಯ ಇದು. ಈ ಒಂದು ಮೊದಲನೇ ಪದ್ಯ ಭಾಗದಲ್ಲಿ ಕವಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಹಾಗೆಯೇ ಕೊಡಗಿನ ಪ್ರಕೃತಿ ಸಿರಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮಕ್ಕಳೇ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ. ಮಕ್ಕಳೇ, ಭೂರಮೆ ಅಂತ ಹೇಳಿದರೆ ಭೂದೇವಿ, ಭೂಮಿ ತಾಯಿ. ಭೂಮಿ ತಾಯಿಯೇ ಕೊಡಗನ್ನು ಬಯಸಿ ಇಲ್ಲಿ ಬಂದು ನೆಲೆಸಿದ್ದಾಳೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಭೂಮಿ ತಾಯಿ ಸ್ವತಃ ತಾನೇ ಇಷ್ಟಪಟ್ಟು ಈ ಕೊಡಗು ಎನ್ನುವಂತಹ ಸನ್ನಿಧಿಯಲ್ಲಿ ಆಕೆ ಬಂದು ನೆಲೆಸಿದ್ದಾಳೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಆ ಭೂಮಿ ತಾಯಿ ಯಾವ ರೂಪದಲ್ಲಿ ಬಂದು ನೆಲೆಸಿದ್ದಾಳೆ ಅಂತ ಹೇಳಿದರೆ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು. ಮಕ್ಕಳೇ, ಕೊಡಗಿನ ಸುಂದರವಾದಂತಹ ಬೆಟ್ಟ ಗುಡ್ಡಗಳ ರೂಪದಲ್ಲಿ ಆಕೆ ಬಂದಿಲ್ಲಿ ಕೊಡಗಿನಲ್ಲಿ ಯಾರೋ ಭೂಮಿ ತಾಯಿ ನೆಲೆಸಿದ್ದಾಳೆ ಅಂತೇಳಿ ಕವಿ ಹೇಳ್ತಾ ಹೋಗಿದ್ದಾರೆ. ಹಾಗೇನೆ ಕೊಡಗಿನ ಪ್ರಕೃತಿಯ ಸೌಂದರ್ಯವನ್ನು ಮುಂದುವರೆದವರು ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾರೆ. ಎಲ್ಲಿ ಮುಗಿಲಲಿ ಮಿಂಚಿ ನೋಲ್ಕ ಬೇರಿ ಹೊಳೆ ಹೊಳೆ ಹೊಳೆವಳು. ಮಕ್ಕಳೇ, ಮುಗಿಲು ಅಂತ ಹೇಳಿದರೆ ಆಕಾಶದಲ್ಲಿ ನಮಗೆ ಮಿಂಚು ಹೊಳೆಯೋದು ಕಾಣಿಸುತ್ತೆ ಅಲ್ವಾ? ಮಳೆ ಬರುವ ಸಂದರ್ಭದಲ್ಲಿ ಮಿಂಚು ಹೊಳೆಯೋದು ಕಾಣಿಸುತ್ತೆ ಅಲ್ವಾ? ಆ ರೀತಿ ಕೊಡಗಿನಲ್ಲಿ ಕಾವೇರಿ ಎನ್ನುವಂತಹ ಒಂದು ನದಿ ಹರಿದಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಥವಾ ಆ ಕಾವೇರಿ ನದಿ ಹರಿಯುವಂಥದ್ದು ಇಲ್ಲಿ ಕವಿಯ ಕಣ್ಣಿಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದರೆ, ಹೊಳೆಯುವ ರೀತಿ ಕಾಣಿಸ್ತಾ ಇದೆ. ಮುಗಿಲಿನಲ್ಲಿ ಮೂಡಿರುವ ಮಿಂಚು ಯಾವ ರೀತಿ ಫಳ ಫಳ ಅಂತೇಳಿ ಹೊಳೆಯುತ್ತೋ ಅದೇ ರೀತಿ ಕೊಡಗಿನ ಜೀವ ನದಿಯಾದಂತಹ ಈ ಕಾವೇರಿ ನದಿ ಹೊಳಿತಾ ಇದ್ದಾಳೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ಕೊಡಗಿನಲ್ಲಿ ಹರಿಯುವಂತಹ ಈ ಕಾವೇರಿ ನದಿ ಅಲ್ಲಿರುವಂತಹ ನೆಲವನ್ನು ತಂಪಾಗಿಸಿ, ಹಾಗೆ ಎಲ್ಲ ಜನರ ಮನಸ್ಸನ್ನು ತಂಪಾಗಿಸಿ, ಅಂದರೆ ಕೊಡಗಿನವರ ಎಲ್ಲ ಜನರ ಮನಸ್ಸನ್ನು ತಂಪಾಗಿಸಿ ಆ ಕೊಡಗಿನಲ್ಲಿರುವಂತಹ ಎಲ್ಲ ಹೊಲಗಳು ಹೊಳೆಯುವಂತೆ, ಅಂದರೆ ಎಲ್ಲ ಹೊಲಗಳು ಯಾವಾಗಲೂ ಹಚ್ಚ ಹಸಿರಿನಿಂದ ಕೂಡಿರುವಂತೆ ಮಾಡಿದ್ದಾಳೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಕಳೆವಳು. ಕಳೆ ಅಂತ ಹೇಳಿದರೆ ಕಂಗೊಳಿಸುವುದು, ವಿಜೃಂಭಿಸುವುದು ಅಂಥೇಳಿ ಅರ್ಥ ಬರುತ್ತೆ. ಈ ಕಾವೇರಿ ತಾಯಿ ಕೊಡಗಿನ ಹೊಲಗಳನ್ನು ವಿಜೃಂಭಿಸುವಂತೆ, ಕಂಗೊಳಿಸುವಂತೆ ಈ ಕಾವೇರಿ ನದಿ ಮಾಡ್ತಾ ಇದ್ದಾಳೆ ಅಂತೇಳಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಈ ರೀತಿಯ ಪ್ರಕೃತಿ ಸಿರಿ ಇರುವಂಥದ್ದು ಬೇರೆ ಎಲ್ಲೂ ಇಲ್ಲ. ಅಂದರೆ ಈ ಕೊಡಗಿನಲ್ಲಿರುವಂತಹ ಪ್ರಕೃತಿಯ ಸಿರಿ ಬೇರೆ ಎಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಆ ಕಡೆ ನೋಡಲ. ಇಲ್ಲಿ ಸ್ವಲ್ಪ ಎಲ್ಲರೂ ಗಮನಿಸಿ, ಇಲ್ಲಿ ಇದೇ ಕೊಡವರ ನಾಡು, ಇದೇ ಕೊಡವರ ಬೀಡು ಅಂತೇಳಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಇನ್ನು ಎರಡನೇ ಪದ್ಯ ಭಾಗದಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಿಲಿನ ರಣ ಕೊಂಬನಾರ್ಭೋರ್ಗರೆದರೋ, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರೋ, ಅವರು ಸೋಲ್ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು. ಈ ಎರಡನೇ ಪದ್ಯ ಭಾಗದಲ್ಲಿ ಕೊಡವರ ಹಿರಿಯರ ಧೈರ್ಯ, ಶೌರ್ಯ ಎಂತಹದ್ದು, ಹಾಗೆ ಕೊಡವರು ಎಷ್ಟು ಶಕ್ತಿಶಾಲಿಗಳು, ಧೈರ್ಯಶಾಲಿಗಳು ಅನ್ನೋದನ್ನು ಈ ಒಂದು ಪದ್ಯ ಭಾಗದಲ್ಲಿ ಹೇಳಿದ್ದಾರೆ ಮಕ್ಕಳೇ. ಸವಿದು ಮೆದ್ದರೋ ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು. ಈ ಕೊಡಗಿನ ಹಿರಿಯರು ಅಂದರೆ ಪೂರ್ವಜರು ಏನಿದಾರಲ್ಲ, ಅವರು ಹುಲಿಯ ಹಾಲನ್ನು ಕುಡಿದು ಬೆಳೆದಿರುವಂಥವರು, ಅಂದರೆ ಅಷ್ಟು ಶಕ್ತಿಶಾಲಿಗಳು ಆಗಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೀರತನ ಎನ್ನುವಂಥದ್ದು ಕೊಡಗಿನವರಲ್ಲಿ ರಕ್ತಗತವಾಗಿ ಬಂದಿರುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಹುಲಿಯ ಬಾಯಲ್ಲಿ ಇರುವಂತಹ ಮೇವನ್ನು ಕಿತ್ತುಕೊಳ್ಳುವಷ್ಟು ಧೈರ್ಯಶಾಲಿಗಳು ಈ ಕೊಡಗಿನವರು ಅಂತೇಳಿ ಹೇಳ್ತಾ ಇದ್ದಾರೆ. ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು. ಇವರ ಧೈರ್ಯ ಎಂಥದ್ದು ಅಂತ ಹೇಳಿದರೆ, ಒಂದು ಹಗ್ಗಕ್ಕೆ ಅಥವಾ ದಾರಕ್ಕೆ ಒಂದು ಕಲ್ಲನ್ನು ಕಟ್ಕೊಂಡು ತಿರುಗಿಸುವಂಥ ಒಂದು ಆಟ ಇದೆ. ಅದೇ ರೀತಿ ಇವರು ಹೆಬ್ಬಾವನ್ನೇ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ತಿರುಗಿಸ್ತಾ ಇದ್ರಂತೆ. ಅಂತಹ ಧೈರ್ಯಶಾಲಿಗಳು ಇವರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸವರಿ ಆನೆಯ ಸೊಂಡಲಿನ ರಣ ಕೊಂಬನಾರ್ಭೋರ್ಗರೆದರೋ.
ಒಂದು ಆನೆಯನ್ನು ಪಳಗಿಸಿ ಆ ಆನೆಯ ಸೊಂಡಿಲಿನ ರಣಕೊಂಬು ಅಂತ ಹೇಳಿದರೆ ಆನೆಯ ದಂತದಿಂದ ಮಾಡಿರುವಂತಹ ಒಂದು ಕೊಂಬನ್ನು ಇಟ್ಕೊಂಡು ಅವರು ಕಹಳೆಯನ್ನು ಮೊಳಗಿಸಿದಂತಹ ವೀರ ವ್ಯಕ್ತಿಗಳು ಈ ಕೊಡಗಿನ ಹಿರಿಯರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು. ಈ ಕೊಡಗಿನ ಜನ ಎಷ್ಟು ಧೈರ್ಯಶಾಲಿಗಳು ಅಂತ ಹೇಳಿದರೆ ಅವರಲ್ಲಿರುವಂತಹ ಧೈರ್ಯ ಶೌರ್ಯ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಅವರು ಯಾವತ್ತೂ ಸಾಹಸಿ ವ್ಯಕ್ತಿಗಳು. ಅವರು ಕ್ಷತ್ರಿಯ ವಂಶದಲ್ಲಿ ಜನಿಸಿದಂತಹ ವ್ಯಕ್ತಿಗಳೇ ಇರಬೇಕು. ಹಾಗಾಗಿ ಅವರಿಗೆ ತುಂಬ ಧೈರ್ಯ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಯಾವತ್ತೂ ಕೂಡ ಸೋಲನ್ನು ಹರಿಯದವರು. ಅವರು ಸೋಲ್ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರೇ ಕೊಡಗಿನ ಹಿರಿಯರು. ಮಕ್ಕಳೇ, ಅವರು ಯಾವತ್ತೂ ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವಂತಹ ವ್ಯಕ್ತಿಗಳಾಗಿರಲಿಲ್ಲ. ಅವರಿಗೆ ಸೋಲು ಅಂತ ಹೇಳಿದರೆ ಗೊತ್ತೇ ಇಲ್ಲ. ಅವರಿಗೆ ಈ ಕೊಡಗಿನ ಹಿರಿಯರು ಮಹಾಶೂರತ್ವವನ್ನು ಹೊಂದಿದ್ರು. ಅವರೇ ಈ ಕೊಡಗಿನ ಹಿರಿಯರು ಅಂತೇಳಿ ಹೇಳ್ತಾ ಇದ್ದಾರೆ. ಇವರು ಸೋಲನ್ನು ಹರಿಯದ ಮಹಾಶೂರರು ಅಂತೇಳಿ ಹೇಳ್ತಾ ಇದ್ದಾರೆ. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್. ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು, ಧರ್ಮದಾನವ ಕಟ್ಟಳೆ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿದು ಜಮ್ಮದು, ಜಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು. ನೋಡಿ ಮಕ್ಕಳೇ, ಈ ಪದ್ಯ ಭಾಗದಲ್ಲಿ ಕೊಡವರು ತಮ್ಮ ನಾಡನ್ನು ಉಳಿಸಿಕೊಳ್ಳಲು ಮಾಡಿರುವಂತಹ ಹೋರಾಟವನ್ನು ತಿಳಿಸುತ್ತೆ. ಅಂದರೆ ಕೊಡಗು ಜಿಲ್ಲೆ ಆಗಿನ ಕಾಲದಲ್ಲಿ ಬೇರೆಯವರ ದಾಸ್ಯದಲ್ಲಿತ್ತು. ಕೊಡಗನ್ನು ಇವರು ಉಳಿಸಿಕೊಳ್ಳುವ ಸಲುವಾಗಿ ಯಾವ ರೀತಿ ಹೋರಾಟವನ್ನು ಮಾಡಿದರು ಅಂತ ಹೇಳಿದರೆ ಇಲ್ಲಿ ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್. ಈ ದಾಸ್ಯದಿಂದ ತಮ್ಮ ಕೊಡಗನ್ನು ಬಿಡಿಸಿಕೊಳ್ಳುವ ಸಲುವಾಗಿ ಈ ಕೊಡಗಿನ ಜನ ಯಾವ ರೀತಿ ಹೋರಾಟವನ್ನು ಮಾಡಿದರು ಅಂತ ಹೇಳಿದರೆ ಬಗ್ಗದೋಲ್. ಬಗ್ಗ ಅಂತ ಹೇಳಿದರೆ ಹುಲಿಯ ರೀತಿ ಇವರು ಹೋರಾಟವನ್ನು ಮಾಡಿದ್ದಾರೆ. ಎಂತಹ ಹುಲಿ ಜೊತೆ ಇವರು ಸೆಣಸಾಟವನ್ನು ಆಡಿದ್ದಾರೆ ಅಂತ ಹೇಳಿದರೆ, ಅಂದರೆ ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಲ್. ತುಂಬ ಹಸಿದಿರುವಂತಹ ಒಂದು ಹುಲಿ ಹೇಗೆ ಬೇರೆ ಪ್ರಾಣಿಯನ್ನು ಬೇಟೆಯಾಡಿ ತಿನ್ನುತ್ತಲ್ವಾ, ಹಾಗೆ ಕೊಡಗಿನ ಜನತೆ ತಮ್ಮ ಶತ್ರುಗಳನ್ನು ನಾಶ ಮಾಡಿ ಈ ಕೊಡಗನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ. ಹಾಗೇನೇ ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳದಿ ದೇಶವು. ಈ ಕೊಡಗು ಬ್ರಹ್ಮಗಿರಿಯಿಂದ ಪುಷ್ಪಗಿರಿ ಪರ್ಯಂತ ಬೆಳೆದಿದೆ. ಅಂದರೆ ಕೊಡಗಿನ ವಿಸ್ತಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮದಾನವ ಕಟ್ಟಳೆ ರೀತಿ ನೀತಿಯ ಕೋಶವು. ನಮ್ಮ ಕೊಡಗಿನ ಜನತೆ ಬರೀ ಧೈರ್ಯ ಸಾಹಸ ಸ್ಥೈರ್ಯ ಅಷ್ಟಕ್ಕೆ ಹೆಸರುವಾಸಿಯಾಗಿರಲಿಲ್ಲ. ಅವರು ದಾನ ಧರ್ಮಕ್ಕೂ ಕೂಡ ಹೆಸರುವಾಸಿಯಾಗಿದ್ದರು. ನಮ್ಮ ಕೊಡಗಿನ ಜನತೆ ಬರೀ ಧೈರ್ಯಶಾಲಿಗಳು ಶೂರರು ಅಷ್ಟೇ ಅಲ್ಲ, ಅವರು ದಾನ ಧರ್ಮಕ್ಕೂ ಕೂಡ ಹೆಸರುವಾಸಿಯಾಗಿದ್ದರು ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮ ಕೊಡಗಿದು ಜಮ್ಮದು ಅಂತ ಹೇಳಿದರೆ, ಕೊಡಗನ್ನು ಏನಕ್ಕೆ ನಾವು ಇಷ್ಟೊಂದು ಕಷ್ಟಪಟ್ಟು ರಕ್ಷಣೆ ಮಾಡ್ಕೊಂಡ್ವಿ ಅಂತ ಹೇಳಿದರೆ, ಈ ನಮ್ಮ ಕೊಡಗು ನಮಗೆ ಇನಾಮು ಅಂತೇಳಿದರೆ ಬಹುಮಾನವಾಗಿ ಸಿಕ್ಕಂತಹ ಒಂದು ನಾಡು ಇದು ನಮ್ಮ ಕೊಡಗು. ಹಾಗಾಗಿ ಈ ನಾಡನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರದು ಅಂತೇಳಿ ಹೇಳ್ತಾ ಇದ್ದಾರೆ. ನಮ್ಮೊಡಲ್ ಬಿಡಲಮ್ಮದು ಅಂದರೆ ನಮ್ಮ ಪ್ರಾಣ ಹೋದರೂ ಕೂಡ ನಾವು ಈ ಕೊಡಗನ್ನು ರಕ್ಷಣೆ ಮಾಡೋದನ್ನು ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ನಾವು ನೋಡೋದಾದರೆ, ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ, ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ, ಇದಕೋ ಚೆಂಗಾಳ್ವ ಅರಸರ ಆಡಂಬರವು ಕುಣಿದ ಶ್ರೀರಂಗವು, ಇದೋ ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು, ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡೆಗಿದು, ಕದಲದೆಮ್ಮನು ಬೆಡಗಿದು. ಮಕ್ಕಳೇ, ಈ ಒಂದು ಪದ್ಯ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಕೊಡಗಿನಲ್ಲಿ ಯಾವ್ಯಾವ ರಾಜವಂಶಗಳು ಆಳ್ವಿಕೆ ನಡೆಸಿದ್ವು ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಇದು ಅಗಸ್ತ್ಯನ ತಪದ ಮನೆ ಅಂತ ಹೇಳಿದರೆ, ಅಗಸ್ತ್ಯ ಎಂಬ ಒಬ್ಬ ಋಷಿ ತಪಸ್ಸನ್ನು ಮಾಡಿದಂತಹ ಒಂದು ಪುಣ್ಯ ಭೂಮಿ ಈ ಕೊಡಗು. ಕಾವೇರಿ ತಾಯ ತವರ್ಮನೆ, ಕನ್ನಡ ನಾಡಿನ ಜೀವನದಿ ಅಂತೇಳಿ ಏನು ಕಾವೇರಿ ನದಿಯನ್ನು ಕರಿತೀವಲ್ವಾ, ಆ ಕಾವೇರಿ ನದಿಯ ತವರ್ಮನೆ ಈ ಕೊಡಗು ಮಕ್ಕಳೇ. ಕದನ ಸಿರಿ ಗುಯ್ಯಾಲೆ ತೂಗಿದ ನಿಲ್ಲಿ ಚಂದರವರ್ಮನೆ. ಮಕ್ಕಳೇ, ಚಂದರವರ್ಮ ಎಂಬ ಒಬ್ಬ ಮಹಾನ್ ರಾಜ ಆಳ್ವಿಕೆ ಮಾಡಿದಂತಹ ನಾಡು ಈ ನಮ್ಮ ಕೊಡಗು ಅಂತೇಳಿ ಹೇಳ್ತಾ ಇದ್ದಾರೆ. ಚೆಂಗಾಳ್ವ ಅರಸರ ಆಡಂಬರವು ಕುಣಿದ ಶ್ರೀರಂಗವು. ಮಕ್ಕಳೇ, ಚೆಂಗಾಳ್ವ ಅಂತ ಹೇಳಿದರೆ ಅವನೊಬ್ಬ ಅರಸ. ಅವನು ಆಡಂಬರದಿಂದ ವೈಭವದಿಂದ ಆಳ್ವಿಕೆಯನ್ನು ನಡೆಸಿದಂತಹ ಚೆಂಗಾಳ್ವ ಅರಸರು ಇದ್ದಂತಹ ನಾಡು ಈ ನಮ್ಮ ನಾಡು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲರುಳ್ದ ಹಾಲೇರಿಯರ ಬಲಗಿರಿ ಶೃಂಗವು. ಮಕ್ಕಳೇ, ಹಾಲೇರಿ ಎನ್ನುವ ಒಂದು ಮನೆತನ ಇದ್ದಂತಹ ಒಂದು ಸ್ಥಳ ಈ ನಮ್ಮ ಕೊಡಗು ಅಂತೇಳಿ ಹೇಳ್ತಾ ಇದ್ದಾರೆ. ಆಡಂಬರದಿಂದ ವೈಭವದಿಂದ ಆಳ್ವಿಕೆಯನ್ನು ನಡೆಸಿದಂತಹ ಚೆಂಗಾಳ್ವ ಅರಸರು ಇದ್ದಂತಹ ನಾಡು ಇದು. ಹಾಲೇರಿ ಎನ್ನುವ ಒಂದು ಮನೆತನ ಇದ್ದಂತಹ ಈ ಒಂದು ಸ್ಥಳ ಈ ನಮ್ಮ ಕೊಡಗು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ವಿಧಿಯ ಮಾಟದ ಕೊಡಗಿದು ಅಂತ ಹೇಳಿದರೆ, ಆ ವಿಧಿ, ಆ ದೇವರೇ ನಮಗಾಗಿ ನೀಡಿರುವಂತಹ ಒಂದು ಸಂಪತ್ತು ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲೇ ನಮ್ಮದು ಕಡೆಗಿದು ಅಂದರೆ, ಇಂತಹ ಕೊಡಗನ್ನು ನಾವು ಎಂತಹ ಸಂದರ್ಭದಲ್ಲೂ ರಕ್ಷಣೆಯನ್ನು ಮಾಡ್ಕೋತೀವಿ. ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ, ನಿಮಗೆ ಯಾವುದು ಮೊದಲು ಅಂತೇಳಿ ಯಾರಾದರೂ ಕೇಳಿದರೆ, ನಮಗೆ ಕೊಡಗನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮಗೆ ಮುಖ್ಯ. ನಮಗೆ ಕೊಡಗನ್ನು ರಕ್ಷಣೆ ಮಾಡುವುದೇ ನಮ್ಮ ಜೀವನದ ಮೊದಲ ಗುರಿ ಅಂತೇಳಿ ನಾವು ಹೇಳ್ತೀವಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೊಡಗನ್ನು ಬಿಟ್ಟು ಬೇರೆ ಎಲ್ಲೂ ಕದಲೋದಿಲ್ಲ, ಅಂದರೆ ನಾವು ಕೊಡಗನ್ನು ಬಿಟ್ಟು ಬೇರೆ ಯಾವ ಕಡೆನೂ ನಾವು ಹೋಗಿ ಜೀವನವನ್ನು ಮಾಡೋದಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೊನೆ ಭಾಗದಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ, ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಮಕ್ಕಳೇ, ಈ ಒಂದು ಭಾಗದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ಒಗ್ಗಟ್ಟಿನಿಂದ ಜೀವನ ಮಾಡುವಂತಹ ಗುಣ ಎಲ್ಲಿದೆ ಹೇಳ್ರಿ, ಅದು ಈ ನಮ್ಮ ಕೊಡಗಿನ ಜನತೆಯಲ್ಲಿದೆ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಸುಮ್ಮನಿತ್ತರೋ ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ. ಈ ಒಗ್ಗಟ್ಟು ಏನಿದೆ ಅಲ್ವಾ, ಅದು ಯಾವಾಗಲೂ ನಾಶ ಆಗಬಾರ್ದು. ಎಲ್ಲರೂ ಇಲ್ಲಿ ಬಂದು ಒಗ್ಗಟ್ಟಾಗಿ ದಟ್ಟಿ ಕುಪ್ಪಸ ಅಂತ ಹೇಳಿದರೆ, ಕೊಡಗಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಸೊಂಟಕ್ಕೆ ಕಟ್ಟಿಕೊಳ್ಳುವಂತಹ ಒಂದು ಬಟ್ಟೆ. ಆ ಬಟ್ಟೆಯನ್ನು ಹಾಕಿಕೊಂಡು ಎಲ್ಲರೂ ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಈ ಹುತ್ತರಿ ಹಬ್ಬದ ಸಂದರ್ಭದಲ್ಲಿ ಬನ್ನಿ, ಎಲ್ಲರೂ ಹಾಡನ್ನು ಹಾಡೋಣ, ನೃತ್ಯವನ್ನು ಮಾಡೋಣ ಅಂತೇಳಿ ಹೇಳ್ತಾ ಇದ್ದಾರೆ. ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ. ಪಾತ್ರೆ ಕೋಲು ಅಂತ ಹೇಳಿದರೆ, ಅವರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟಾಗ ಅವರ ಕೈಯಲ್ಲಿ ಒಂದು ಕೋಲನ್ನು ಇಟ್ಕೊಂಡಿರ್ತಾರೆ. ಆ ನೃತ್ಯವನ್ನು ಮಾಡುವಾಗ ಆ ಕೋಲನ್ನು ಅವರು ಇಟ್ಕೊಂಡಿರ್ತಾರೆ. ಆ ಕೋಲನ್ನು ಹಾಕ್ಕೊಂಡು ಅವರು ನೃತ್ಯವನ್ನು ಮಾಡ್ತಾರೆ. ಎಲ್ಲರೂ ಕೂಡ ಆ ಪಾತ್ರೆ ಕೋಲನ್ನು ಹಾಕುವ ಮೂಲಕ ನಾವು ಹಾಡನ್ನು ಹೇಳ್ತಾ ನೃತ್ಯವನ್ನು ಮಾಡೋಣ ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಮ್ಮೆ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಯಾಕೆ ನಾವು ಜಾನಪದ ನೃತ್ಯವನ್ನು ಮತ್ತು ಹಾಡನ್ನು ಹೇಳ್ತೀವಿ ಅಂತ ಹೇಳಿದರೆ, ಆ ತಾಯಿ ಆಶೀರ್ವಾದ ಮಾಡಿ ಕೊಟ್ಟಂತಹ ನಾಡು ಈ ಕೊಡಗು. ಈ ನಾಡು ಯಾವತ್ತೂ ನಮ್ಮ ಬಳಿಯೇ ಇರಬೇಕು. ಈ ನಾಡಿಗೆ ಯಾವತ್ತೂ ಒಳಿತೆ ಆಗಬೇಕು. ಯಾವತ್ತೂ ಈ ನಾಡಿಗೆ ತೊಂದರೆ ಬರಬಾರ್ದು ಅಂತೇಳಿ ಆ ಭಗವಂತನಲ್ಲಿ ಬೇಡ್ತಾ ನಾವು ಈ ಹುತ್ತರಿಯ ಸಂದರ್ಭದಲ್ಲಿ ಎಲ್ಲರೂ ನೃತ್ಯವನ್ನು ಮಾಡೋಣ, ಹಾಡನ್ನು ಹೇಳೋಣ ಬನ್ನಿ ಅಂತೇಳಿ ಹೇಳ್ತಾ ಇದ್ದಾರೆ. ನೆಮ್ಮದಿಯನಿದು ತಾಳಲಿ. ಮಕ್ಕಳೇ, ಈ ಕೊಡಗು ಯಾವತ್ತೂ ನೆಮ್ಮದಿಯಿಂದ ಇರಬೇಕು ಅಂತೇಳಿ ಇವರು ಆಶಿಸ್ತಾ ಇದ್ದಾರೆ.
ಅಮ್ಮೆಯ ಬಲ ತೋಳಲಿ, ಅಮ್ಮೆಯ ಬಲ ತೋಳಲಿ ಅಂತ ಹೇಳಿದರೆ ತಾಯಿಯ ಮಡಿಲಿನಲ್ಲಿ ಮಗು ಹೇಗೆ ಇರುತ್ತೋ ಹಾಗೆ ಈ ಕೊಡಗು ನಮ್ಮೆಲ್ಲರಿಗೂ ತಾಯಿ ಇದ್ದಂತೆ. ಆ ತಾಯಿಯ ಮಡಿಲಿನಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಹಾಗಾಗಿ ಈ ನಮ್ಮ ಕೊಡಗು ಎಂದೆಂದಿಗೂ ಹಚ್ಚ ಹಸುರಿನಿಂದ ವಿಜೃಂಭಿಸಲಿ ಅಂತ ಹೇಳಿ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಇದುವರೆಗೂ ನೀವು ಪಂಜೆ ಮಂಗೇಶರಾವ್ ರಚಿಸಿರುವಂತಹ ಹುತ್ತರಿ ಹಾಡು ಎನ್ನುವ ಪದ್ಯದಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಎನ್ನುವುದನ್ನು ನೋಡಿದ್ರಿ ಅಲ್ವಾ ಮಕ್ಕಳೇ? ಇವರು ಯಾಕೆ ಈ ಹುತ್ತರಿ ಹಾಡು ಪದ್ಯವನ್ನು ಬರೆದ್ರು ಅಂತ ಹೇಳಿದರೆ, ಇವರಿಗೆ ಕೊಡಗು ಅಂದರೆ ಅಪಾರ ಪ್ರೀತಿ. ಅಲ್ಲಿ ಪ್ರಕೃತಿ ಸೌಂದರ್ಯ, ಆ ಕೊಡಗಿನ ಜನರ ಧೈರ್ಯ ಸ್ಥೈರ್ಯ, ಹಾಗೆ ಕೊಡಗಿನ ಜನರ ಪೂರ್ವ ಇತಿಹಾಸ ಇದನ್ನೆಲ್ಲ ಅವರು ತುಂಬ ಇಷ್ಟಪಡ್ತಾ ಇದ್ರು. ಹಾಗಾಗಿ ಈ ಪದ್ಯವನ್ನು ರಚನೆ ಮಾಡಿದ್ದಾರೆ ಮಕ್ಕಳೇ. ಇದಿಷ್ಟು ಈ ಪದ್ಯ ಅರ್ಥ ಆಗಿದೆ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೀನಿ ಮಕ್ಕಳೇ. ಈ ಪದ್ಯ ಭಾಗದಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಮಕ್ಕಳೇ. ಇಲ್ಲಿ ಒಡಲ್ ಅಂತ ಹೇಳಿದರೆ ಮಕ್ಕಳೇ, ಒಡಲ್ ಅಂತ ಹೇಳಿದರೆ ಶರೀರ ದೇಹ. ಒಡಲ್ ಅಂತ ಹೇಳಿದರೆ ಏನಿಲ್ಲಿ ಶರೀರ ದೇಹ. ಕಡುಗಲಿ ಅಂತ ಹೇಳಿದರೆ ಮಹಾಶೂರ. ಕಡುಗಲಿ ಅಂತ ಹೇಳಿದರೆ ಏನಿಲ್ಲಿ ಮಹಾಶೂರ. ಕ್ಷಾತ್ರ ಅಂತ ಹೇಳಿದರೆ ಕ್ಷತ್ರಿಯ ಕುಲ, ಕ್ಷತ್ರಿಯನ ತೇಜಸ್ಸು. ಗರಿಯರು ಅಂತ ಹೇಳಿದರೆ ಹಿರಿಮೆಯುಳ್ಳವರು. ಗರಿಯರು ಅಂತ ಹೇಳಿದ್ರೇನು? ಹಿರಿಮೆಯುಳ್ಳವರು. ಜಮ್ಮದು ಅಂತ ಹೇಳಿದರೆ ಅರಸನು ಇನಾಮಾಗಿ ಕೊಟ್ಟ ಭೂಮಿ. ಇನಾಮು ಅಂತ ಹೇಳಿದರೆ ಬಹುಮಾನ ಅಂತೇಳಿ ನಾನು ಆಗ್ಲೇ ಹೇಳಿದ್ದೀನಿ ಅಲ್ವಾ ಮಕ್ಕಳೇ. ದಟ್ಟಿ ಕುಪ್ಪಸ ಅಂತ ಹೇಳಿದರೆ ಸೊಂಟಕ್ಕೆ ಕಟ್ಟುವ ವಸ್ತ್ರ. ಇದು ಇವರಪ್ಪ ಕೊಡಗಿನವರು ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟಾಗ ಸೊಂಟಕ್ಕೆ ಕಟ್ತಾರಲ್ವ, ಆ ಬಟ್ಟೆಯನ್ನು ಇಲ್ಲಿ ದಟ್ಟಿ ಕುಪ್ಪಾಸ ಅಂತೇಳಿ ಇಲ್ಲಿ ಕರಿತಾ ಇದ್ದಾರೆ ಮಕ್ಕಳೇ. ಇವತ್ತಿನ ಗೃಹ ಪಾಠ ಏನಪ್ಪ ಅಂತ ಹೇಳಿದರೆ, ನೀವು ಈ ಪದ್ಯದ ಮೊದಲನೇ 4 ಸಾಲುಗಳನ್ನು ಕಂಠಪಾಠ ಮಾಡಿ ಈ ಪದ್ಯ ಭಾಗವನ್ನು ನೀವು ಪೂರ್ಣಗೊಳಿಸಬೇಕಾಗುತ್ತೆ ಮಕ್ಕಳೇ. ಈ 4 ಸಾಲುಗಳನ್ನು ಪೂರ್ಣ ಮಾಡಿ ನನಗೆ ನೀವು ಕಳಿಸ್ಬೇಕು. ಧನ್ಯವಾದಗಳು ಮಕ್ಕಳೇ.